ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಾಕಷ್ಟು ಕಾಳಜಿ ವಹಿಸಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿದ್ರು. ಆ ಕಾಳಜಿಯ ಕೆಲಸಗಳು ಹೇಗಿತ್ತು, ಸೊ ಯಾವ ರೀತಿ ಎಲ್ಲ ಶ್ರಮ ಪಟ್ಟರು ಅಂತಕ್ಕಂಥದ್ದನ್ನ ನಾವು ಕೇಳೋಣ. ಸರ್, ಇವತ್ತು ನಿಮ್ಮ STMC ಅಧ್ಯಕ್ಷರು ಹೇಳಿದ್ರು ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಇವತ್ತು ಸಾಕಷ್ಟು ಶ್ರಮ ವಹಿಸಿ ಶಾಲೆಗಳ ಅಭಿವೃದ್ಧಿಗಳನ್ನ ಮಾಡಿದ್ರಿ ಅಂತ. ಯಾವ ರೀತಿ ಶ್ರಮಿಸಿದ್ರಿ, ಯಾವ ಯೋಜನೆಯಲ್ಲೆಲ್ಲ ಅಭಿವೃದ್ಧಿ ಪಡಿಸೋಕೆ ಸಾಧ್ಯತೆ ಆಯ್ತು? ಸರ್, ನಮ್ಮ ಪಂಚಾಯತ್ ಒಳಗೆ ಬರುವಂತ ಏನು ಅನುದಾನ ಐತಿ ನಾವು ಎಷ್ಟು ಬೆಳೆಸ್ಬೇಕಾಗತ್ತ, ನಮ್ಮ ಜನರು ಯಾವ ಥರ ಆ ಥರ ಸ್ವಲ್ಪ ಮಟ್ಟಿಗೆ ಮಾಡಿವಿ, ಅಷ್ಟೇನು ದೊಡ್ಡದಾಗಿ ಯಾವುದು ಮಾಡಿಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗೆ ಎಷ್ಟು ನಮ್ಗೆ ಸಾಧ್ಯ ಆಗುತ್ತೆ ಅಷ್ಟಂತೂ ಮಾಡಿದ್ದೀವಿ ಈ ಕೆಲಸ. ಹಂಗಾಗಿ ಎಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಗುತ್ತೆ ಅಷ್ಟು ಮಾಡಿವಿ ಸರ್. ಇವತ್ತು ತಮ್ಮ ಶಾಲೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ರಿ. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೋಡೋದಾಗಿದ್ದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರಿ ಅಂತ ತಾವು ಹೆಮ್ಮೆಯಿಂದ ಹೇಳ್ಕೋಬಹುದು? ಸರ್, ನಾವು ಒಂದು ನೀರಿನ ಟ್ಯಾಂಕ್ ಆಗಿ ಮಾಡಿದ್ದೀವಿ. ಮತ್ತೆ ಕೆಲವೊಂದಿಷ್ಟು ಪೈಪ್ಲೈನ್ ಆಗಲಿ, ನೀರಿಂದು ಎಷ್ಟು ವ್ಯವಸ್ಥೆ, ಲೈಟು, ಅದು ಇದು ನಮ್ಮ ಕೈಯಲ್ಲಿ ಎಷ್ಟು ನಮ್ಗೆ ಸಾಧ್ಯ ಆಗುತ್ತೆ ಸರ್ ಅಷ್ಟನ್ನು ಕೆಲಸ ಮಾಡಿದ್ದೀವಿ. ನಮ್ಮ ಪಂಚಾಯತ್ ಇದ್ರೊಳಗೆ ಎಷ್ಟು ನಮ್ಗೆ ಸಾಧ್ಯ ಆಗುತ್ತೆ ಅಷ್ಟು. ಯಾಕಂದ್ರೆ ಅಷ್ಟೊಂದು ನಮ್ಮಲ್ಲಿ ದೊಡ್ಡದೊಂದು ಅಮೌಂಟ್ ಇರಂಗಿಲ್ಲ. ಜನರಿಗೆ ಸಂಭಾಳಿಸ್ಬೇಕು. ಎಲ್ಲ 3 ಊರು ಬರುತ್ತೆ, ದೊಡ್ಡ ದೊಡ್ಡ ಊರಿದಾವೆ ನಮ್ಮಲ್ಲಿ. ಸಂಕನಾಳ್, ಹುಣಸಾಳ ಮತ್ತು ಕರಿಮಂಟನಾಳೆ 3 ಊರು ಬರುತ್ತೆ. ಎಲ್ಲರಿಗೆ ಒಂದು ಹೊಂದಾಣಿಕೆಯಿಂದ ತೊಗೊಂಡು ಹೊಂಟಿದೆ ಸರ್. ಸಮಸ್ಯೆಗಳಂತೂ ಹಳ್ಳಿ ಭಾಗಗಳತ್ತ ಇದ್ದಿದ್ದ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತೀರಿ? ಜನಗಳು ಏನಂತ ಬರ್ತಾರೆ ತಮ್ಮ ಕಡೆ ಸಮಸ್ಯೆಗಳನ್ನ ಎತ್ಕೊಂಡು, ಹೇಗೆ ನಿಭಾಯಿಸಿದ್ದು ಸಮಸ್ಯೆಗಳ ಪರಿಹಾರ ಕೊಟ್ಟಿದ್ದು ಅಂತ? ಸರ್, ಬಹಳಷ್ಟು ಜನರು ತೊಂದರೆನೂ ಕೊಡ್ತಾರ. ಅಷ್ಟೊಂದು ನಾವು ಅವ್ರ ಜೊತೆ ಏನೋ ಇದು ಮಾಡಿಕೊಂಡು ಏನೋ ಇವತ್ತಿಲ್ಲ ನಾಳೆ ಮಾಡ್ತೀವಿ ಅನ್ಕೊಂತ ಆಗಲಿ, ಹಂಗೆ ಆಗಲಿ, ಒಟ್ಟು ಯಾರಿಗೂ ಒಂದು ಜಗಳ ಬರದಂತೆ, ನಮ್ಮ ಪಂಚಾಯತಿಗೆ ಯಾವ ಇದು ಬರದಂತೆ ನೋಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಹೊಂಟಿದ್ವಿ ಸರ್. ಇವತ್ತು ಜಾತ್ರೆ ಕೂಡ ನಡೀತಾ ಇದೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಆ ಜಾತ್ರೆ ಬಗ್ಗೆ ತಾವೇನು ಮಾತಾಡ್ತೀರಾ? ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ರಿ ಜಾತ್ರೆಗೆ? ನಮ್ಮ ಜಾತ್ರೆಯಲ್ಲಿ ಎಲ್ಲ ಸರ್, ಈಗ ನಮ್ಮ ಗುಡಿ ಆಜು ಬಾಜು ನಮ್ಮ ಊರೇನು ಪೂರಾ ಊರು ಐತಿ, ಎಲ್ಲ ಸ್ವಚ್ಛತೆ ಮಾಡಿವಿ ಸರ್. ಹಾಗೂ JCB ಹಚ್ಚಿ, ಲೇಬರ್ ಹಚ್ಚಿ, ಅಲ್ಲಿ ಮಿಲಾದನ್ ಪುಡಿ ಆಗಲಿ ಯಾವುದೇ ಆಗಲಿ ಒಟ್ಟು ಸ್ವಚ್ಛತೆ ಇಟ್ಕೊಂಡು ಸ್ವಲ್ಪ ನಮ್ಗೆ ಇದರಿಂದ ನೀರಿನ ಸ್ವಲ್ಪ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ನಮ್ಮ ಇದಕ್ಕೆ ಏನೇನು ಆಗತ್ತೆ ಸರ್, ಅಷ್ಟು ಲೈಟು ನೀರು ಇದೊಂದು ಬಿಟ್ಟರೆ ನಮ್ಗೆ ಮತ್ತೊಂದು ಇದು ಮಾಡೋಕ್ಕಂತೂ ಆಗಲ್ಲ. ಅದೆಷ್ಟು ಸಾಧ್ಯ ಆದಷ್ಟು ಮಾಡಿವಿ ಸರ್. ಓಕೆ. ಜಾತ್ರೆಗೆ ಬಂದಂಥ ಭಕ್ತಾದಿಗಳಿಗೆ ಸೊ ಯಾವ ರೀತಿ ಸೂಚನೆ ಕೊಟ್ಟು ಇವತ್ತು ಏನಂದ್ರೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಭಕ್ತಾದಿಗಳ ಕುರಿತಂತೆ ತಾವೇನು ತಿಳಿಸ್ತೀರಾ? ಯಾವ ಪವಾಡತೆಯಲ್ಲಿ ಇವತ್ತು ಭಕ್ತಾದಿಗಳು ಈ ಕಡೆ ಬರ್ತಾರಂತ ಅದ್ರ ಬಗ್ಗೆ ನಮ್ ಗೌಡ್ರು ಹೇಳ್ತಾರೆ ಸರ್. ನೋಡ್ರಿ, ಇವತ್ತು ಈ ಒಂದು ಜಾತ್ರೆ ಮಹೋತ್ಸವ ನಡಿಬೇಕಾದ್ರೆ ಭಕ್ತಾದಿಗಳು ಬರ್ಬೇಕಾದ್ರೆ ಒಂದು ಪವಾಡತೆ ವಿಶೇಷತೆ ಅಂತ ಇರುತ್ತಲ್ಲ, ಯಾವ ಪವಾಡತೆ ವಿಶೇಷತೆಗಳ ಅನುಗುಣವಾಗಿ ಇವತ್ತು ಭಕ್ತಾದಿಗಳು ಈ ಕಡೆ ಆಗಮಿಸ್ತಾರೆ, ಏನು ಹೇಳ್ತಾರೆ ಇದ್ರ ಬಗ್ಗೆ? ನಮ್ಮಲ್ಲಿ ಹೇಳ್ಬೇಕಂದ್ರೆ ಶ್ರೀ ಗುರು ಗಂಗಾಧೇಶ್ವರ ಜಾತ್ರಾ ಮಹೋತ್ಸವವಾಗಿ ಸರ್ವರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಶ್ರೀ ಗಂಗಾಧೇಶ್ವರ ಮುತ್ಯಂದು ಯಾವುದೇ ಒಂದು ಉಳಕ, ಯಾವುದೇ ಒಂದು ಹಾವು ಕಡಲಿ ಏನೇ ಕಡಲಿ ಅವನದೇ ಆದಂಥ ಶಕ್ತಿ ಭಾಳ ಇದೆ. ಅದರಿಂದ ಪ್ರತಿ ಭಕ್ತಾದಿಗಳನ್ನು ಅವ ಯಾವ ಥರ ನಡ್ಕೊಂಡ್ರೆ ಇಲ್ಲಿ ಯಾವುದೂ ಸುಳ್ಳಾಗಿಲ್ಲ. ಹಿಂಗಾಗಿ ಅದನ್ನ ಸತ್ಯನೇ ಅದ. ಹಿಂಗಾಗಿ ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ನಮ್ಮ ಹೆಸರು ಚನ್ನಪ್ಪಗೌಡ ಪಾಟೀಲ್. ಅಂತ ಕೇಳಿದ್ವಿ. ಆದ್ರೆ ಧಾರ್ಮಿಕತೆ ಅನುಗುಣವಾಗಿ ಇನ್ನೊಂದು ಬಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮೌಲ್ಯಾಧಾರಿತವಾಗಿ ಏನಂತಾರೆ ಇವತ್ತು ಉತ್ತಮವಾದಂಥ ಸೇವೆ ನೀಡ್ತಕ್ಕಂಥದ್ದಾಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಈ ಒಂದು ಹುಣಸಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ನೋಡ್ತೀವಿ. ಆ ಹುಣಸಾಳ ಗ್ರಾಮ ಪಂಚಾಯತಿ STMC ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ, ಏನು ಹೇಳ್ತಾರೆ ಈ ಶಾಲೆಯ ಒಂದು ವ್ಯವಸ್ಥೆ ಬಗ್ಗೆ, ಶಾಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ, ಏನೆಲ್ಲ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣವನ್ನು ಮಕ್ಕಳು ಪಡಿತಾ ಇದ್ದಾರೆ ಅಂತಕ್ಕಂಥದ್ದನ್ನ. ಸರ್, ಇವತ್ತು STMC ಅಧ್ಯಕ್ಷರಾಗಿ ತಾವು ತಮ್ಮ ಒಂದು ಶಾಲೆಯ ಅಭಿವೃದ್ಧಿಗಳ ಬಗ್ಗೆ ಹೇಳೋದಾಗಿದ್ದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ ಹೇಳಿ ತಾವು ಹೇಳ್ತೀರಾ? ನಮ್ಮ ಶಾಲೆಯೊಳಗೆ ಅಭಿವೃದ್ಧಿ ಎಲ್ಲ ಥರ ಆಗಿದೆ ಸರ್. ಫಿಲ್ಟರ್ ನೀರು, ಎಲ್ಲರೂ ಊರ
ಊರಿನೆಲ್ಲ ಜನರು ಕೂಡಿ ಎಲ್ಲ ಇಷ್ಟಿಷ್ಟು ತಮ್ಮ ಸಹಾಯ ಸೇವೆಗಳನ್ನು ಮಾಡ್ಯಾರ. ಫಿಲ್ಟರ್ ನೀರು, CC ಕ್ಯಾಮ್ರಾ, ಈ ಶಾಲೆಗಳಿಗೆ CC ಕ್ಯಾಮ್ರಾ ಇದೆಯಲ್ಲ, CC ಕ್ಯಾಮ್ರಾ ಮಾಡ್ಯಾರ. ಎಲ್ಲ ಊರು ಜನ ಒಂದು ರೀತಿ ಸಹಾಯ ಮಾಡ್ಯಾರ. ಸಾರ್ಲಿ ಇಲ್ಲಿ ದ್ವಾರ ಬಾಗ್ಲ ಎಲ್ಲದಕ್ಕೂ ಒಂದು ಅನುದಾನ ಕೊಟ್ಟರೆ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಿಷ್ಟೆಲ್ಲ ಶಾಲೆ ಒಂದು ಪಟ್ಟಿ ಗ್ರೂಪ್ ಆಗಿ ಕೊಟ್ಟಿರ್ತಾರೆ. ಇವತ್ತು ಪಂಚಾಯತಿ ಅಧ್ಯಕ್ಷರು ಯಾವ ರೀತಿ ಪಾತ್ರ ವಹಿಸಿದ್ದಾರೆ? ತಾವು SDMC ಅಧ್ಯಕ್ಷರಾಗಿ ಶಾಲೆಯ ಅಭಿವೃದ್ಧಿಗೆ ತಾವು ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡಿದ್ರಿ? ನಿಮ್ಮಿಬ್ಬರ ಬಗ್ಗೆ ಪಂಚಾಯತಿ ಅಧ್ಯಕ್ಷರಿಂದ ಬಹಳ ಸಪೋರ್ಟ್ ಆದ್ರು. ಯಾವಾಗ ಏನೇ ಆದ್ರೂ ಅತೃಪ್ತ ಕೆಲಸ ಶಾಲೆ ಒಳಗೆ ಏನೋ ಇಲ್ಲಪ್ಪ ಅಂದ್ರು ಅದು ಆಗಿಂದ ಕೆಲಸ ರೆಡಿ ಇದೆ. ಒಂದು ಬೆನ್ನೆಲುವಾಗಿ ಶಾಲೆ ಬಗ್ಗೆ ಏನು ಹೇಳಂಗಿಲ್ಲ. ಎಲ್ಲ ಅಧ್ಯಕ್ಷರು ಬತ್ತು, ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಾನು ಈ ಊರಿಗೆ ಸ್ವಲ್ಪ ಸೌಲಭ್ಯ ಭಾಳ ಇದೆ. ಯಾವ್ದಕ್ಕೂ ಕುಂದು ಕೊರತಿಲ್ಲ. ಅಂದ್ರೆ ಈ ತರ ಸಸಿಗಳು ಯಾವ ತರ ಮೊದಲೇನು ಇದ್ದಿಲ್ಲ ಸರ್. ಶಾಲೆ ಒಳಗೆ ಒಂದು ಸಂಘ ಅದ್ರ ಅಲ್ಲೂ ಸೇವಾ ಅಂತೇಳಿ ಅವರು ರಗಡ ಶ್ರಮ ಪಟ್ಟರ. ಸರಿ, ಇವತ್ತು ಶಾಲೆಯ ಸುಚಿತ ಕಟ್ಟಡ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಆಗ್ಬೇಕಂತಂದ್ರೆ SDMC ಅಧ್ಯಕ್ಷರು ಕೂಡ ಬಹಳ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಜೊತೆಗೆ ಅನುದಾನ ಅಂತಕ್ಕಂಥದ್ನ ಒಂದು ಸಾಕಷ್ಟು ತೊಂದರೆಗಳಾಗ್ತದೆ. ಅಂತ ಸಮಯದಲ್ಲಿ ಯಾವ ರೀತಿಯೆಲ್ಲ ನಿಭಾಯಿಸಿ ಇವತ್ತು ಶಾಲೆಗಳ ಅಭಿವೃದ್ಧಿ ಕಾರ್ಯಗಳನ್ನ ತಾವು ಮಾಡ್ತೀರಿ ಅಂತ? ಸರ್, ನಾವೊಂದು SDMC ಅಧ್ಯಕ್ಷರೇ ಒಂದು 6 ತಿಂಗಳು ಆಯ್ತು ಸರ್. ನಾವು ಒಬ್ರು MLA ಕಡೆ ಹೋಗಿ ಒಂದು ಶಾಲೆ ಕಂಪೌಂಡ್ ಹಾಕ್ಸ್ಕೊಂಡ್ ಬಂದಿದ್ವಿ. ನಮ್ಮ ಶಾಲೆ ಒಂದು ಅನಿಸ್ತದೆ ಸರ್, MLA ಅವ್ರು ಮಾಡ್ಕೊಂಡು ಒಂದು ಅಲ್ಲ ತುರ್ತು ಒಂದು MLA ಒಂದು ಕಂಪೌಂಡ್ ಹಾಕಿ ಕೊಟ್ಟಾರ. ನಾವು SDMC ಅಧ್ಯಕ್ಷ ಆಗಿದ್ ಬಳಕೆ ಓಕೆ ಯಾಕೆ ಅವ್ರ ಶಾಲೆಗೆ ಒಂದು ಅನುದಾನ ಮಾಡಿ ಕೊಟ್ಟದ. ಇನ್ನು ಈಗ ಸ್ಟಾರ್ಟ್ ಅದಲ್ಲ, ಎಲ್ಲ ಮಾಡ್ತಾರೆ, ಏನು ಕಮ್ಮಿ ಮಾಡಿ ಶಾಲೆ ಒಳಗೆ ಚಲೋ ಅನುದಾನ ಅದ. ಓಕೆ, ತಮ್ಮ ಹೆಸರು? ಭೀಮರಾಯ್ ಹನುಮಂತರಾಯ್ ಬಿರಾದಾರ್, SDMC ಅಧ್ಯಕ್ಷರು. ಸೊ ಗ್ರಾಮೀಣ ಭಾಗಗಳತ್ತ ಬಂದ್ರೆ ಗ್ರಾಮೀಣ ಭಾಗವು ನೋಡೋದಕ್ಕೂ ಕೂಡ ಬಹಳ ಚಂದ. ಮತ್ತೆ ಇನ್ನು ಗ್ರಾಮೀಣ ಭಾಗಗಳತ್ತ ಅಲ್ಲಿನ ಒಂದು ಪ್ರಕೃತಿ ಜೊತೆಗೆ ವಿಶೇಷತೆಗಳು ಕೂಡ ಬಹಳ ಅದ್ಭುತವಾಗಿ, ಆ ಅದ್ಭುತಗಳ ನಡುವೆ ಇವತ್ತು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವ್ಯಾಪ್ತಿಯ ಹುಣಶ್ಯಾಳ PB ಎನ್ನುವ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಒಂದು ಜಾತ್ರಾ ಮಹೋತ್ಸವದ ಅಡಿಯಲ್ಲಿ ನಾವು ಬಂದೀವಿ. ಈ ಜಾತ್ರಾ ಮಹೋತ್ಸವದ ಅಡಿಯಲ್ಲಿ ಇವತ್ತೇನಂದ್ರೆ ಹೆಲ್ತ್ ಕ್ಯಾಂಪ್ ಅನ್ನು ಕೂಡ ಏನಂದ್ರೆ ಆಯೋಜನೆ ಮಾಡಿದ್ದಾರೆ. ಈ ಹೆಲ್ತ್ ಕ್ಯಾಂಪ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ತಿಳ್ಕೊಳ್ಳೋಣ ಬನ್ನಿ. ಹೆಲ್ತ್ ಕ್ಯಾಂಪ್ ಬಗ್ಗೆ ಏನು ಹೇಳ್ತಾರೆ ಡಾಕ್ಟರ್ ಅಂತ ಹೇಳಿ. ಸರಿ, ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನು ಹೇಳ್ತೀರಿ? ಇದು ಪ್ರತಿ ವರ್ಷ ಶ್ರೀ ಗುರು ಗಂಗಾಧೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷ ನಾವು ಇಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಬಿಜಾಪುರದಿಂದ BLD ಮತ್ತು ಇತರೆ ಕಣ್ಣಿನ ಅನುಗ್ರಹ ಆಸ್ಪತ್ರೆ, ಸಂಗಮೇಶ್ವರ ಆಸ್ಪತ್ರೆ, ವಿವಿಧ ಆಸ್ಪತ್ರೆಗಳಿಂದ ಎಲ್ಲ ವೈದ್ಯರನ್ನು ಕರೆದುಕೊಂಡು ಬಂದು ಎಲ್ಲ ಸ್ಪೆಷಾಲಿಟಿಯಲ್ಲಿ ಎಲ್ಲ ವೈದ್ಯರು ಬಂದು ಇಲ್ಲೇ ಗ್ರಾಮೀಣ ಜನರಿಗೆ ಒಂದು ಅರಿವು ಮೂಡಿಸುವ ಹಾಗೂ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿಕೊಂಡು ಅವರಿಗೆ ಏನಾದರೂ ಆರೋಗ್ಯದ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ಇಲ್ಲೇ ಸ್ಥಳೀಯವಾಗಿ ಅವರಿಗೆ ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಹೆಚ್ಚಿನ ಚಿಕಿತ್ಸೆಗೆ ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಈಗಿನ ಕೆಲವೊಂದು ಸ್ಕೀಮಲ್ಲಿ ಅವರಿಗೆ ಆಪರೇಷನ್ ಕೂಡ ಬಿಜಾಪುರದಲ್ಲಿ ಮಾಡಿಕೊಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಅದನ್ನು. ಸರ್, ಇಲ್ಲಿ ಈ ಹೆಲ್ತ್ ಕ್ಯಾಂಪಲ್ಲಿ ನೀವು ಏನೇನೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ? ಯಾವ ರೀತಿ ಎಲ್ಲ ಜನರಲ್ಲಿ ಇವತ್ತು ತಾವು ನೋಡಿದ್ರಿ? ಆ ಒಂದು ಪೇಷಂಟ್ಗಳನ್ನ ಮುಂದೆ ನಂತರ ತಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸ್ತಕ್ಕಂಥ ಪ್ರಯತ್ನ ಪಡ್ತೀರಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದೇ ಅಲ್ಲಿ ಬೇಸಿಕ್ ಆಗಿ ಇಲ್ಲಿ ಅವರಿಗೆ ಶುಗರ್ದು ಬ್ಲಡ್ ಶುಗರ್ ಬಗ್ಗೆ ಒಂದು ಚೆಕ್ ಮಾಡ್ತೇವೆ. ಅದರಲ್ಲಿ ಏನು ಶುಗರ್ ಕಾಯಿಲೆ ಏನಿದೆ ಅಂತ, ಮತ್ತು BP ಚೆಕ್ ಮಾಡಿ ಅವರಿಗೆಲ್ಲ BP ಕಾಯಿಲೆ ಏನಾರಿದೆ, ಮತ್ತು ECG ಮಾಡಿ ಹಾರ್ಟಿಂದ ಏನೋ ತೊಂದರೆ ಇದ್ದರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಬಿಜಾಪುರ ಸಜೆಷನ್ ಮಾಡ್ತೇವೆ. ಅದೇ ರೀತಿಯಾಗಿ ಶಸ್ತ್ರಚಿಕಿತ್ಸೆಗಾಗಿ ಮೂಲವಾದಿ ಏನಾದ್ರು ತೊಂದರೆ ಇದ್ದರೆ ಅವರಿಗೆ ಇನ್ನಿತರ ಚೇರು ಮತ್ತು ಮೇಮೇಲೆ ಏನಾದ್ರು ಗಂಟುಗಳಿದ್ದರೆ, ಕ್ಯಾನ್ಸರ್ ಏನಾದ್ರು ಕೆಲವೊಂದು ಲಕ್ಷಣಗಳಿದ್ದರೆ ಅವನು ಕೂಡ ನಾವು ಪರೀಕ್ಷೆಗಳನ್ನು ಮಾಡಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಅಲ್ಲಿ ಅವರಿಗೆ ಒಂದು ನಿಗದಿತ ವೇಳೆ ಮತ್ತು ನಿಗದಿತ ಸ್ಥಳಗಳಲ್ಲಿ ಅವ್ರಿಗೆ ಬರಲಿಕ್ಕೆ ಹೇಳ್ತೇವೆ. ಅವ್ರಿಗೆ ಏನಾದರೂ ಅವ್ರಿಗೆ ತೊಂದರೆ ಇತ್ತಂದ್ರೆ ಅದನ್ನು ಆಪರೇಷನ್ ಮಾಡಿ ಮತ್ತು ಅವರಿಗೆ BPL ಕಾರ್ಡ್ ಇದ್ದವರಿಗೆ ಅವ್ರು ವಿಶೇಷವಾಗಿ ಉಚಿತವಾಗಿ ಆಗುವಂತೆ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಸರಿ, ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ದವ್ರು ಯಾರು, ಅಥವಾ ತಾವು ಹಾಸ್ಪಿಟಲ್ ಕಡೆಯಿಂದ ಖುದ್ದಾಗಿ ಕ್ಯಾಂಪ್ನ ಆಯೋಜನೆ ಮಾಡ್ತೀರಾ ಅಥವಾ ಹೇಗೆ ಅಂತ? ಇಲ್ಲ, ಪ್ರತಿ ವರ್ಷ ಇಲ್ಲಿ ಗುರು ಗಂಗಾಧೇಶ್ವರ ಮಠದ ಶ್ರೀಗಳಾದಂಥ ಶಿವಕುಮಾರ ಸ್ವಾಮಿಗಳು ನಮಗೆ ಅವರು ದಿನಾಂಕಗಳನ್ನು ನಿಗದಿಪಡಿಸಿರ್ತಾರೆ. ಆ ದಿನಾಂಕದಲ್ಲಿ ನಾವೆಲ್ಲ ಅಲ್ಲಿಂದ ಬಂದು
ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ದಿನ ನಡೆಯುತ್ತೆ ಈ ಕ್ಯಾಂಪ್? ಈ ಕ್ಯಾಂಪ್ ನಾವು ಒಂದಿನ ಇವತ್ತು ಜಾತ್ರೆ ದಿವಸವಾಗಿ ಒಂದು ದಿವಸ ನಾವು ಇದನ್ನ ಉಚಿತವಾಗಿ ಆ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ ನಾವು. ಸರಿ, ಈ ಕ್ಯಾಂಪ್ ಆಯೋಜನೆ ಹಾಗೂ ಸಾಕಷ್ಟು ಜನ ಭಕ್ತಾದಿ ಕೂಡ ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ಅಂಥವ್ರಿಗೆ ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಹೆಲ್ತ್ ಬಗ್ಗೆ ಅವೇರ್ನೆಸ್ ನೀಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ತಾವು ಏನು ತಿಳಿಸ್ಬೋದು ಅವ್ರಿಗೆ? ಅವರಿಗೆ ಹೆಲ್ತ್ ಅವೇರ್ನೆಸ್ ಅಂತಂದ್ರೆ ಅವರಿಗೆ ಆರೋಗ್ಯವನ್ನು ಯಾವ ರೀತಿ ಇಟ್ಕೋಬೇಕು, ಮುಂಜಾಗ್ರತೆಗಳ ಕ್ರಮಗಳನ್ನು ಹೆಂಗೆ ತಗೋಬೇಕು, ಆಹಾರವನ್ನು ಯಾವ ಥರ ಆಹಾರವನ್ನು ಸೇವನೆ ಮಾಡಬೇಕು, ಸ್ವಚ್ಛತೆ ಬಗ್ಗೆ ಅವರಿಗೆ ಇಲ್ಲಿ ಹಳ್ಳಿಯಲ್ಲಿ ಅರಿವು ಮೂಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ತಮ್ಮ ಪರಿಚಯ? ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅಂತೇಳಿ ಸಂಗಮೇಶ್ವರ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರು, BID ಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ಸ್. ಥ್ಯಾಂಕ್ಸ್.